Let's bow before the Lord once again in prayer. ನಾವು ಕರ್ತನ ಸನ್ನಿಧಾನದಲ್ಲಿ ಶಿರವನ್ನು ಬಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Lord, we thank you for this blessed evening time. ತಂದೆ, ಅನುಗ್ರಹಿಸಲ್ಪಟ್ಟಂತ ಈ ಸಂಜೆ ವೇಳೆಗಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. Let this be a blessing for us for gathering in this fashion. ನಾವು ಒಟ್ಟಾಗಿ ಸೇರಿ ಬಂದಿರುವಂತ ಈ ಸಮಯವು ನಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿರಲಿ ದೇವ. Lord, as we came together to learn your word, help us to understand your word. ನಿನ್ನ ವಾಕ್ಯವನ್ನ ಕಲಿಯೋದಕ್ಕೋಸ್ಕರವಾಗಿ ನಾವು ಸೇರಿಕೊಂಡಿರುವಾಗ ನಿನ್ನ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ, ಗ್ರಹಿಸಿಕೊಳ್ಳುವುದಕ್ಕೆ ನಮಗೆ ಶಕ್ತಿ ನೀಡು. Pray that you may enlighten the word of God. ನಿನ್ನ ಜೀವಳ ವಾಕ್ಯಗಳನ್ನ ನಮಗೆ ಪ್ರಕಾಶವನ್ನು ನೀಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. Let this be for the extension of your kingdom. ಇದು ನಿನ್ನ ರಾಜ್ಯದ ವಿಸ್ತರಣೆಗೋಸ್ಕರವಾಗಿ ಉಪಯೋಗಿಸಲ್ಪಡಲಿ. Once again, thank the Lord. ಮತ್ತೊಮ್ಮೆ ನಾವು ನಿನಗೆ ಧನ್ಯವಾದಗಳನ್ನ ತಿಳಿಸುವಂತವರಾಗಿದ್ದೇವೆ ದೇವ. Commit each one of us in your hands. ಪ್ರತಿಯೊಬ್ಬರನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸ್ತೇವೆ. In Jesus' precious name we pray. ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. 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 ಆಮೆನ್. ಆಮೆನ್. Once again, a very good evening, and thank for this blessed opportunity. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಶುಭ ವಂದನೆಗಳನ್ನ ತಿಳಿಸುವಂತವನಾಗಿದ್ದೇನೆ. ಮತ್ತೆ ನನಗೆ ಕೊಟ್ಟಂತ ಈ ಒಳ್ಳೆ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುವಂತವನಾಗಿದ್ದೇನೆ. Hope that you are all in good spirit and mind. ನೀವೆಲ್ಲರೂ ಉತ್ತಮವಾದಂತಹ ಮನಸ್ಸಿನಿಂದ ಸ್ಥಿರಚಿತ್ತರಾಗಿ ಉತ್ತಮ ಆತ್ಮದಲ್ಲಿ ಉತ್ಸುಕರಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. Well, many things are happening around the world and even in our nation. ಯಾಕಂದ್ರೆ ಸುತ್ತಮುತ್ತಲು ನಾವು ನೋಡುವಾಗ ಭೌಗೋಳಿಕವಾಗಿ ಅನೇಕ ಘಟನೆಗಳು ಲೋಕದ ಅನೇಕ ಕಟ್ಟಕಡೆಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಮಾತ್ರವಲ್ಲದೆ ನಮ್ಮ ಭಾರತ ದೇಶದಲ್ಲಿಯೂ ಸಹ ಅನೇಕ ಘಟನೆಗಳನ್ನ ನಾವು ನೋಡ್ತಾ ಇದ್ದೇವೆ. But we know that the Lord is at command. ಆದರೆ ನಾವು ದೃಢವಾಗಿ ನಾವು ಒಂದು ವಿಷಯವನ್ನ ನಾವು ಅರಿತುಕೊಳ್ತೇವೆ. ಇವೆಲ್ಲದರ ಮಧ್ಯದಲ್ಲಿಯೂ ಸಹ ನಮ್ಮ ಕರ್ತನು ಆತನು ಸಂಪೂರ್ಣವಾದ ಸರ್ವಾಧಿಕಾರದೊಂದಿಗೆ ತನ್ನ ಹತೋಟಿಯನ್ನ ಹೊಂದಿದ್ದಾನೆ ಎಂಬುದನ್ನು ನಾವು ನಂಬುತ್ತೇವೆ. So let's trust the Lord and pray to help him us to live according to his word. ಅದರಿಂದ ನಾವು ಸಂಪೂರ್ಣವಾಗಿ ನಮ್ಮ ನಂಬಿಕೆಯನ್ನ ನಾವು ಆತನ ಮೇಲೆ ಆತುಕೊಂಡವರಾಗಿ ನಾವು ಈ ಸಂಜೆ ವೇಳೆಯಲ್ಲಿ ನಾವು ಆತನನ್ನೇ ನಾವು ದೃಷ್ಟಿಸುವಂತವರಾಗಿರೋಣ. So stay faithful according to your call. ದೇವರು ನಮಗೆ ಕೊಟ್ಟಿರುವಂತ ಕರೆಯುವಿಕೆಗೆ ಅನುಗುಣವಾಗಿ ನಾವು ಆ ಕರೆಯುವಿಕೆಗೆ ನಂಬಿಗಸ್ತರಾಗಿರೋಣ. Well, we were discussing on the subject, the bema of Christ, or the judgment seat of Christ. ಕಳೆದ ದಿನಮಾನಗಳಲ್ಲಿ, ಕಳೆದ ಸಂಚಿಕೆಗಳಲ್ಲಿ ನಾವು ಯೇಸು ಕ್ರಿಸ್ತನ ನ್ಯಾಯಸ್ಥಾನ ಅಂದರೆ ಆತನ ಬೇಮ ಎಂಬಂತಹ ಒಂದು ನ್ಯಾಯಸ್ಥಾನದ ಕುರಿತಾಗಿ ನಾವು ಚರ್ಚೆ ಮಾಡ್ತಾ ಅಧ್ಯಯನ ಮಾಡ್ತಾ ಬಂದಿದ್ದೇವೆ. So we have gone through many aspects of the judgment seat of Christ. ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಅನೇಕ ವಿಭಾಗಗಳನ್ನು ನಾವು ಈಗಾಗಲೇ ಅಧ್ಯಯನ ಮಾಡಿಕೊಂಡಿದ್ದೇವೆ. I think that there's no difficulty in following the subject. ಅದರಿಂದ ಈ ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಹೆಚ್ಚು ಕಷ್ಟಕರವಲ್ಲ ಎಂಬುದಾಗಿ ನಾನು ನಂಬುತ್ತೇನೆ. So tonight we are discussing on the time of the bema of Christ. ಈ ರಾತ್ರಿ ವೇಳೆಯಲ್ಲಿ ನಾವು ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಅಂದ್ರೆ ಬೇಮ ನ್ಯಾಯಸ್ಥಾನದ ಸಮಯವನ್ನ ಅದರ ಕುರಿತಾದ ವಿಚಾರವನ್ನ ನಾವು ಅಧ್ಯಯನ ಮಾಡೋಣ. Because the different teaching about the time of setting this judgment seat of Christ. ಯಾಕಂದ್ರೆ ಈ ಒಂದು ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಸಮಯದ ಕುರಿತಾಗಿ ವಿಭಿನ್ನವಾದಂತಹ ಬೋಧನೆಗಳನ್ನ ನಾವು ಕಾಣುತ್ತೇವೆ. But one thing is sure, that each one of us has to appear before the judgment seat of Christ at a point of time. ಆದರೆ ಒಂದು ಸಂಗತಿ ನಮಗೆ ಬಹಳ ಸ್ಪಷ್ಟವಾಗಿರ್ತದೆ. ಅದೇನಪ್ಪ ಅಂತಂದ್ರೆ ನಾವೆಲ್ಲರೂ ಆತನ ನ್ಯಾಯಸ್ಥಾನದ ಮುಂದೆ ಒಂದು ದಿನ ನಿಲ್ಲಲೇಬೇಕು. And the time is, of course, after the rapture.
ಆ ಸಮಯವು ಯಾವಾಗ ಬರ್ತದೆ ಅಂದರೆ ಸಭೆಯು ಎತ್ತಲ್ಪಟ್ಟ ನಂತರ ಬರುವಂತದ್ದಾಗಿರುತ್ತದೆ. We should not forget that we are discussing the impending events. ನಾವು ಮರೆತು ಬಿಡಬಾರದು, ನಮ್ಮ ಚರ್ಚೆಯ ಮುಖ್ಯ ವಿಷಯ ಏನಪ್ಪಾ ಅಂತಂದ್ರೆ ಮುಂಬರುವಂತ ಘಟನೆಗಳಾಗಿವೆ. We have pointed out that the impending events are divided into two that are happening on earth and in heaven. ಈ ಒಂದು ಮುಂಬರುವಂತ ಘಟನೆಗಳನ್ನ ಅಧ್ಯಯನವನ್ನ ಎರಡು ವಿಭಾಗಗಳಾಗಿ ನಾವು ಅದನ್ನ ವಿಂಗಡಿಸಿದ್ದೇವೆ. ಒಂದು ಭಾಗದಲ್ಲಿ ಭೂಮಿಯಲ್ಲಿ ನಡೆಯುವಂತ ಘಟನೆಗಳು, ಇನ್ನೊಂದು ಭಾಗದಲ್ಲಿ ಪರಲೋಕದಲ್ಲಿ ನಡೆಯುವಂತ ಘಟನೆಗಳು. Right now we are discussing the event that is going to happen in heaven. ಈ ಸಮಯದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ಘಟನೆಗಳು ಪರಲೋಕದಲ್ಲಿ ನಡೆಯುವಂತಹ ಘಟನೆಗಳಾಗಿವೆ. Because the rapture is already taken place. ಯಾಕಂದ್ರೆ ಎತ್ತಲ್ಪಡುವಿಕೆ ಈಗಾಗಲೇ ಸಂಭವಿಸಿಯಾಗಿದೆ. The rest of things to as far as the believer is concerned is in heaven. ಆದ್ರಿಂದ ಉಳಿದಂತ ವಿಚಾರಗಳು ನಾವು ನೋಡುವಾಗ ಇವೆಲ್ಲವೂ ಪರಲೋಕದಲ್ಲಿ ನಡೆಯಬೇಕಾಗಿರುವಂತಹ ಘಟನೆಗಳಾಗಿವೆ. ಅವನ್ನೇ ನಾವೀಗ ಸಂಕ್ಷಿಪ್ತವಾಗಿ ಒಂದೊಂದಾಗಿ ಅಧ್ಯಯನ ಮಾಡ್ತಾ ಬರ್ತಾ ಇದ್ದೇವೆ. Simultaneously many things are happening on earth also. ಅದೇ ಸಮಯದಲ್ಲಿ ಪರಲೋಕದಲ್ಲಿ ನಡೆಯುವಂತ ಘಟನೆಗಳು ನಡೀತಾ ಇರುವಾಗಲೇ ಅದೇ ಕಾಲಘಟ್ಟದಲ್ಲಿ ಭೂಮಿಯಲ್ಲಿಯೂ ಸಹ ಅನೇಕ ಘಟನೆಗಳು ಸಂಭವಿಸುತ್ತಾ ಇರ್ತವೆ. And that we will deal with the Lord tarries. ಆ ಘಟನೆಗಳನ್ನ, ಭೂಮಿಯಲ್ಲಿ ನಡೆಯುವಂತ ಘಟನೆಗಳನ್ನ ಮುಂದಿನ ದಿನಮಾನಗಳಲ್ಲಿ ದೇವರು ನಮಗೆ ಅವಕಾಶ ಕೊಡುವಾಗ ನಾವು ಅದನ್ನ ಧ್ಯಾನ ಮಾಡೋಣ. Right now we are setting aside because it's not affecting us. Because we are already raptured and those raptured are in heaven. ಆದ್ರೆ ಈಗ ನಮಗೆ ಅದು ಬಾಧಿತವಲ್ಲ ಆ ವಿಚಾರಗಳು. ಯಾಕಂದ್ರೆ ನಾವೀಗಾಗಲೇ ಸಭೆ ಎತ್ತಲ್ಪಟ್ಟದ್ದಾಗಿದೆ. ಅದರಿಂದ ಸಭೆ ಎತ್ತಲ್ಪಟ್ಟ ನಂತರ ಮುಂದಿನ ಘಟಕದಲ್ಲಿ ನಡೆಯುವಂತ ಘಟನೆಯಾಗಿರ್ತದೆ ಕ್ರಿಸ್ತನ ನ್ಯಾಯಸ್ಥಾನ. But as a student of scripture we should know that also. ಆದರೆ ಸತ್ಯವೇದದ ಒಬ್ಬ ವಿದ್ಯಾರ್ಥಿಯಾಗಿ ನಾವು ಈ ವಿಚಾರಗಳನ್ನೆಲ್ಲ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕಾದಂತಹ ಅವಶ್ಯಕತೆ ಇದೆ. So hopefully we'll take up the matter after this subject, that is the judgment seat of Christ. ನಾವು ಈ ಕ್ರಿಸ್ತನ ನ್ಯಾಯಸ್ಥಾನದ ಈ ಒಂದು ಅಧ್ಯಯನವನ್ನು ಮುಗಿಸಿದ ನಂತರ ತರುವಾಯ ನಾವು ಈ ಒಂದು ವಿಚಾರಕ್ಕೆ ಮುಂದೆ ಅಧ್ಯಯನ ಮಾಡಲಿಕ್ಕೆ ಇದ್ದೇವೆ. So every believer after rapture has to appear before the judgment seat of Christ. ಆದ ಕಾರಣ ಪ್ರತಿಯೊಬ್ಬ ವಿಶ್ವಾಸಿಯು ಆತನು ಎತ್ತಲ್ಪಟ್ಟ ನಂತರ, ಮಧ್ಯಾಕಾಶದಲ್ಲಿ ಎತ್ತಲ್ಪಟ್ಟ ನಂತರ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಿಲ್ಲಲೇಬೇಕು. So the most evangelicals are of the view that the judgment seat of Christ will be set after rapture, but before the glorious appearance of our Lord and Savior Jesus Christ, when he comes with the rain on earth. ಈಗ ನಾವು ನೋಡ್ತೇವೆ ಅನೇಕ ಕ್ರೈಸ್ತರು, ಅಂದ್ರೆ ಸುವಾರ್ತಿಕ ಸಭೆಗಳು ಅಂತ ನಾವೇನು ಕರಿತೇವೆ, ಇವಾಂಜಲಿಕಲ್ ಸಭೆಗಳು, ಸುವಾರ್ತಿಕ ಸಭೆಗಳು ಎಂಬುದಾಗಿ ನಾವೇನು ಕರೆಯಲ್ಪಡ್ತೇವೆ. ಅವರ ಒಂದು ಅಭಿಪ್ರಾಯದ ಪ್ರಕಾರವಾಗಿ ಯೇಸು ಕ್ರಿಸ್ತನ ಈ ಒಂದು ಭೇಮ ಆಸನವು, ಆತನ ನ್ಯಾಯಸ್ಥಾನವು, ಇದು ಯಾವ ಸಮಯದಲ್ಲಿ ನಡೆಯುತ್ತದೆ ಅಂದ್ರೆ ಸಭೆಯು ಎತ್ತಲ್ಪಟ್ಟ ನಂತರ ಈ ಒಂದು ಸಹಸ್ರಮಾನ ವರ್ಷದ ಆಳ್ವಿಕೆ ಸ್ಥಾಪನೆ ಆಗುವುದಕ್ಕಿಂತ ಮುಂಚೆ ನಡೆಯುತ್ತದೆ ಎಂಬುದಾಗಿ ಅವರು ಅಭಿಪ್ರಾಯವನ್ನು ಪಡೆದಂತವರಾಗಿದ್ದಾರೆ. So number one is that it should be after rapture. ಮೊದಲನೇದಾಗಿ ಇದು ಸಭೆ ಎತ್ತಲ್ಪಟ್ಟ ನಂತರ ನಡೆಯಬೇಕು. But before the establishment of the millennial kingdom. ಆದರೆ ಸಹಸ್ರಮಾನ ಕಾಲದ ಆಳ್ವಿಕೆ ಸ್ಥಾಪನಿಸುವಕ್ಕಿಂತ ಮುಂಚಿತವಾಗಿ ನಡೆಯಬೇಕು. This is a safe stance. ಇದು ಬಹಳ ಸುರಕ್ಷಿತವಾದಂತ ಒಂದು ನಿಲುವು. So it is not very easy to fix a particular point of time.
ಅದನ್ನ ಯಾವುದೇ ಒಂದು ನಿಗದಿತವಾದಂತ ಒಂದು ಸಮಯಾವಧಿಯನ್ನ ಇಲ್ಲಿ ನಿಗದಿಪಡಿಸ್ತಾ ಇಲ್ಲ. For we can take it as granted that it will happen after rapture, but before the establishment of the millennial kingdom. ಅದರಿಂದ ಇದು ಸಭೆ ಎತ್ತಲ್ಪಡುವುದಕ್ಕಿಂತ ಮುಂಚಿತವಾಗಿ ನಡೆಯುತ್ತದೆ ಎಂಬುದಾಗಿ ನಾವು ಅದನ್ನ ತಿಳಿದುಕೊಂಡು, ಮಾತ್ರವಲ್ಲದೆ ಸಹಸ್ರಮಾನ ಕಾಲದ ಆಳ್ವಿಕೆ ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿ ಇದು ಸಂಭವಿಸುತ್ತದೆ ಎಂಬುದಾಗಿ ನಾವು ತೀರ್ಮಾನ ಮಾಡಿಕೊಳ್ಳುವಂಥದ್ದು ಒಂದು ಉತ್ತಮವಾದಂತ ಒಂದು ನಿಲುವಾಗಿರುತ್ತದೆ. So many of the scholars are of the opinion that this time gap will be at least 7 years. ಅನೇಕ ವೇದ ಪಂಡಿತರ ಒಂದು ಅಭಿಪ್ರಾಯ ಈ ಒಂದು ಕಾಲ ಅಂದ್ರೆ ಈ ಎರಡು ಘಟನೆಗಳ ಮಧ್ಯದಲ್ಲಿ ಇರುವಂತಹ ಈ ಒಂದು ಕಾಲಾವಧಿ ಹೆಚ್ಚು ಕಡಿಮೆ 7 ವರ್ಷಗಳಾಗಿರುತ್ತದೆ ಎಂಬುದಾಗಿ ಅವರು ಅಭಿಪ್ರಾಯ ಪಡ್ತಾರೆ. Now where the scripture is stated that it will be 7 years, 8 years, 9 or 10 years. ಸತ್ಯವೇದದಲ್ಲಿ ಎಲ್ಲಿಯೂ ಸಹ ನಾವು ನೋಡುವುದಿಲ್ಲ ಇದು ಈ ಒಂದು ಕಾಲಾವಧಿ 7 ವರ್ಷ, 10 ವರ್ಷ, 12 ವರ್ಷ ಈ ರೀತಿಯಾಗಿರುತ್ತದೆ ಅಂತ ಹೇಳಿ ಎಲ್ಲಿಯೂ ಸಹ ಇದಕ್ಕೆ ಸತ್ಯವೇದದಲ್ಲಿ ಆಧಾರಿತವಾಗಿ ವಚನಗಳನ್ನ ನಾವು ಕಾಣುವುದಿಲ್ಲ. But the assumption is based on the Daniel's 70 weeks. ಆದರೆ ಈ ಒಂದು ಕಾಲಾವಧಿಯ ನಿಗದಿ ಅದನ್ನ ದಾನಿಯೇಲನ ಪುಸ್ತಕ ಆ ಒಂದು ಆಧಾರದ ಮೇಲೆ, ಆ ಒಂದು ಪುಸ್ತಕದಲ್ಲಿ ಕೊಟ್ಟಿರುವಂತ ಒಂದು ಆಧಾರದ ಮೇಲೆ ಈ ಒಂದು 70 ವಾರಗಳ ಅಧ್ಯಯನ ನಾವು ನೋಡ್ತೇವೆ. ಅಲ್ಲಿ ಆ ಒಂದು ಬೋಧನೆಯ ಅಡಿಪಾಯದಲ್ಲಿ ಈ ಒಂದು 7 ವರ್ಷಗಳ ಕಾಲಾವಧಿಯನ್ನ ಅವರು ನಿಗದಿಪಡಿಸಿದ್ದಾರೆ. Any prophetic student understands that 69 weeks are already over. ಯಾವುದೇ ಒಂದು ಪ್ರವಾದನೆಯ ಒಬ್ಬ ವಿದ್ಯಾರ್ಥಿ ಇದ್ದರೆ, ಪ್ರವಾದನೆಯ ಬೋಧನೆಗಳು ಎಂಬುದಾಗಿ ನಾವು ನೋಡುವಂತಹ ಬೋಧನೆಗಳ ಒಬ್ಬ ವಿದ್ಯಾರ್ಥಿಯು ಬಹಳ ಸುಲಭವಾಗಿ ಆತನು ಅರ್ಥ ಮಾಡಿಕೊಳ್ಳುವಂತ ಒಂದು ವಿಚಾರ ಅದೇನೆಂದ್ರೆ, ಈಗಾಗಲೇ 69 ವಾರಗಳು ಮುಗಿದಿವೆ ಎಂಬಂತ ಒಂದು ವಿಚಾರ. Now 1 week is left, and each week is of 7 years. ಒಂದು ವಾರದಲ್ಲಿ ನಾವು ನೋಡ್ತೇವೆ ಅದರ 7 ವರ್ಷಗಳಿಗೆ ಸಮವಾಗಿದೆ. ಆ ರೀತಿಯಾಗಿ ಈಗಾಗಲೇ 69 ವಾರಗಳು ಕಳೆದಿವೆ. At the end of the 69th week, Christ must come. That is, rapture should take place. ಈ 69ನೇ ವಾರದ ಕೊನೆ ಭಾಗದಲ್ಲಿ, ಕೊನೆ ಹಂತದಲ್ಲಿ ಯೇಸು ಕ್ರಿಸ್ತನು ಆತನ ಭೂಮಿಗೆ ಪ್ರತ್ಯಕ್ಷನಾಗಬೇಕು. So there is one, then the church is gone with the Lord to the heavens. ಹೀಗೆ ಸಭೆಯು ಆತನ ಬರೋಣದಲ್ಲಿ, 2ನೇ ಬರೋಣದ ಮೊದಲನೇ ಹಂತದಲ್ಲಿ ಸಭೆಯು ಎತ್ತಲ್ಪಡುವಂತದ್ದಾಗಿರುತ್ತದೆ. Now the bridegroom and the bride will be the Father's house. ಮೊದಲಿಗಿತ್ತಿಯು ಮೊದಲಿಂಗನೊಟ್ಟಿಗೆ ಆತನ ತಂದೆಯ ಮನೆಯಲ್ಲಿ ಅವರು ನಿವಾಸಿಸುವಂತವರಾಗಿರುತ್ತಾರೆ. And the 70th week of Daniel will be on earth for the tribulation period. ದಾನಿಯೇಲನ 70ನೇ ವಾರವು ಅಂದರೆ ಈ ಸಂಕಟ ಕಾಲವು, 7 ವರ್ಷಗಳ ಈ ಸಂಕಟ ಕಾಲವು ಭೂಮಿಯಲ್ಲಿ ಆಗ ಪ್ರಾರಂಭವಾಗುತ್ತದೆ. At this great tribulation period, or totally 7 years of tribulation period, the church won't be here on earth. ಈ ಒಂದು ಸಂಕಟ ಕಾಲದಲ್ಲಿ ಮಾತ್ರವಲ್ಲದೆ ಮಹಾ ಸಂಕಟ ಕಾಲದಲ್ಲಿ 3.5 ವರ್ಷದವರೆಗೆ ನಾವು ನೋಡಿ 7 ವರ್ಷ ಈ ಕಾಲಘಟ್ಟದಲ್ಲಿ ಸಭೆಯು ಭೂಮಿಯಲ್ಲಿ ಉಪಸ್ಥಿತವಾಗಿರುವುದಿಲ್ಲ. That is the calculation. People say 7 years will be taken between rapture and the coming of Lord Jesus Christ on earth to establish the kingdom, the millennial kingdom. ಈ ಒಂದು ಲೆಕ್ಕಾಚಾರವೇ 70 ವಾರಗಳ ಲೆಕ್ಕಾಚಾರವೇ ನಾವು ನೋಡುವಂತದ್ದು. ಈ ಸಭೆ ಎತ್ತಲ್ಪಟ್ಟ ನಂತರವಾಗಿ, ಅಂದ್ರೆ ಒಯ್ಯಲ್ಪಟ್ಟ ನಂತರ, ಅದ ನಂತರ ಮಾತ್ರವಲ್ಲದೆ ಆತನ ಸಹಸ್ರಮಾನ ವರ್ಷಗಳ 1000 ವರ್ಷಗಳ ಆಳ್ವಿಕೆಯ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಈ ಮಧ್ಯ ಈ 2 ಘಟನೆಗಳ ಮಧ್ಯೆ ಇರುವಂತಹ ಕಾಲಾವಧಿಯನ್ನೇ ನಾವು ದಾನಿಯೇಲನ 70 ವಾರಗಳ
ಆ ಒಂದು ವಾರಗಳಿಗೆ ನಾವು ಈ ಲೆಕ್ಕವನ್ನ ನಾವಲ್ಲಿ ಕಾಣುವಂಥದ್ದು. This is just the outline of the timeline. ಇದು ಕೇವಲ ಈ ಕಾಲಾವಧಿಯ ಒಂದು ಪಕ್ಷಿನೋಟವಾಗಿದೆ. So our concern is that the judgmental seat of Christ will be set between the rapture and Lord's coming onto earth. ನಮ್ಮ ಪ್ರಕಾರವಾಗಿ ನಮ್ಮ ನಿಲುವು ಏನಂದ್ರೆ, ಇಲ್ಲಿ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಈ ಒಂದು ಕಾಲಾವಧಿಯು ಇದು ಸಭೆಯು ಎತ್ತಲ್ಪಟ್ಟ ನಂತರ ಮಾತ್ರವಲ್ಲದೆ ಈ ಒಂದು ಸಹಸ್ರಮಾನ ಕಾಲ ಆಳ್ವಿಕೆಯಾಗುವ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಈ ಮಧ್ಯಭಾಗದಲ್ಲಿ ನಡೆಯುವಂತಹ ಒಂದು ಘಟನೆಯಾಗಿರುತ್ತದೆ ಯೇಸು ಕ್ರಿಸ್ತನ ನ್ಯಾಯಸ್ಥಾನ. In short, we can conclude that it will be immediately after the translation of the church, because ಇದು ಸಭೆಯು ಎತ್ತಲ್ಪಟ್ಟ ನಂತರವೇ ತಕ್ಷಣವೇ ನಡೆಯುವಂತ ಒಂದು ಘಟನೆ ಆಗಿರುತ್ತದೆ. ಯಾಕಂದರೆ somebody may ask, why do you say so? We have to give some scriptural evidences or proof to say that conclusion. ಯಾಕಂದ್ರೆ ಕೆಲವೊಮ್ಮೆ ಯಾರಾದ್ರೂ ನಮಗೆ ಈ ರೀತಿಯಾಗಿ ಪ್ರಶ್ನೆ ಮಾಡಬಹುದು, ಇದು ಯಾಕೆ ಸಭೆ ಎತ್ತಲ್ಪಟ್ಟ ನಂತರ ನಡಿಬೇಕು, ಅದಕ್ಕೆ ಆಧಾರ ಏನು, ಅದಕ್ಕೆ ಪುರಾವೆ ಏನು ಎಂಬಂತಹ ವಿಚಾರ ಬರುವಾಗ ನಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸತ್ಯವೇದಕ್ಕೆ ಆಧಾರವಾದಂತಹ ವಾಕ್ಯಗಳೊಂದಿಗೆ ನಾವು ಅದನ್ನು ಉತ್ತರಿಸಬೇಕು. One of the reasons we say is that the reward is associated with the resurrection of the saints. ಇದಕ್ಕೆ ಒಂದು ಕಾರಣ ಏನಪ್ಪಾ ಅಂತಂದ್ರೆ, ಪ್ರತಿಫಲವು ಪುನರುತ್ಥಾನದೊಂದಿಗೆ ಸಂಬಂಧಪಟ್ಟದಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. So unless there is a resurrection, reward cannot be awarded. ಆದ ಕಾರಣ ಸಭೆಯು ಎತ್ತಲ್ಪಡದೆ ನಾವು ಪ್ರತಿಫಲವನ್ನ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. That's why we say it is immediately after the translation of the church. ಆದ ಕಾರಣ ನಾವು ಹೇಳುವಂಥದ್ದು, ಸಭೆಯು ಎತ್ತಲ್ಪಟ್ಟ ನಂತರ ಅಂದ್ರೆ ಮಾರ್ಪಾಟು ಹೊಂದ ನಂತರ, ಸಭೆಯು ಮಾರ್ಪಾಟು ಹೊಂದಿದ ನಂತರವೇ ಈ ಒಂದು ನ್ಯಾಯಸ್ಥಾನದ ಒಂದು ಕ್ರಿಸ್ತನ ನ್ಯಾಯಸ್ಥಾನದ ಘಟನೆಯೂ ಸಹ ನಡೆಯಬೇಕಾಗಿರುತ್ತದೆ. Listen to the word of God, what Jesus says. ಯೇಸು ಕ್ರಿಸ್ತನು ಏನು ಹೇಳ್ತಾನೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡೋಣ. We have in Luke chapter 14, 12 through 14. ನಾವು ಲೂಕನ ಸ್ವಾರ್ತೆ ಅದರ 14ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗೆ ಇರುವಂತಹ ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ. I will read for you. When you give a luncheon or dinner invite your friends, your brothers or relatives, or your rich neighbors. If you do, they may invite you back, and so you will be repaid. But when you give a banquet, invite the poor, the crippled, the lame, the blind, and you will be blessed. Although they cannot repay, you will be repaid at the resurrection of the righteous. ನಾವು ನೋಡ್ತೇವೆ ಲೂಕನ ಬರೆದ ಸುವಾರ್ತೆ ಅದರ 4ನೇ ಅಧ್ಯಾಯ 12ರಿಂದ 14ನೇ ವಚನ ಒಳಗೆ ನಾವು ನೋಡ್ತೇವೆ. ಆತನು ತನ್ನನ್ನು ಊಟಕ್ಕೆ ಕರೆದವನಿಗೆ ಸಹ ಒಂದು ಮಾತು ಹೇಳಿದನು. ಅದೇನೆಂದರೆ, ನೀನು ಮಧ್ಯಾಹ್ನದ ಊಟಕ್ಕೆ ಅಥವಾ ಸಾಯಂಕಾಲದ ಊಟಕ್ಕೆ ನಿನ್ನ ಸ್ನೇಹಿತರನ್ನಾಗಲಿ, ನಿನ್ನ ಅಣ್ಣ ತಮ್ಮಂದಿರನ್ನಾಗಲಿ, ನಿನ್ನ ಬಂಧು ಬಾಂಧವರನ್ನಾಗಲಿ, ಐಶ್ವರ್ಯವಂತರಾದ ನೆರೆಯವರನ್ನಾಗಲಿ ಕರೆಯಬೇಡ. ಒಂದು ವೇಳೆ ಅವರು ಸಹ ಪ್ರತಿಯಾಗಿ ನಿನ್ನನ್ನು ಕರೆದಾರು ಮತ್ತು ನಿನಗೆ ಮುಯಿಗೆ ಮುಯಿ ಆಗುವುದು. ಆದರೆ ನೀನು ಔತಣ ಮಾಡಿಸುವಾಗ ಬಡವರು, ಊನವಾದವರು, ಕುಂಟರು, ಕುರುಡರು ಇಂಥವರನ್ನು ಕರೆ. ಅವರು ನಿನಗೆ ಮುಯಿಗೆ ಮುಯಿ ಮಾಡುವುದಕ್ಕೆ ಏನೂ ಇಲ್ಲದವರಾಗಿದ್ದರೂ ನೀತಿವಂತರು ಜೀವಿತರಾಗಿ ಎದ್ದು ಬರುವಲ್ಲಿ ನಿನಗೆ ಮುಯಿಗೆ ಮುಯಿಯಾಗುವುದರಿಂದ ನೀನು ಧನ್ಯನಾಗುವಿ ಅಂದನು. So reward is in association with the resurrection. ಆದ ಕಾರಣ ನಾವು ನೋಡುವಂಥದ್ದು ಈ ವಾಕ್ಯಗಳಿಗೆ ಬಹಳ ಸ್ಪಷ್ಟವಾಗಿ ಈ ಪ್ರತಿಫಲವು ಪುನರುತ್ಥಾನದೊಂದಿಗೆ ಸಂಬಂಧಪಟ್ಟದ್ದಾಗಿದೆ.
And everything we did or do for Christ will be rewarded. ನಾವು ಕ್ರಿಸ್ತನಿಗೋಸ್ಕರವಾಗಿ ಮಾಡುವಂತ ಎಲ್ಲ ಕಾರ್ಯಗಳಿಗೂ ನಮಗೆ ಪ್ರತಿಫಲವನ್ನ ಕೊಡುವಂತವನಾಗಿರ್ತಾನೆ. That's what the Lord teaches here. ಅದನ್ನೇ ಕರ್ತನಾದ ಯೇಸು ಕ್ರಿಸ್ತನು ಈ ವೇದ ಭಾಗದಲ್ಲಿ ನಮಗೆ ಕಲಿಸುವಂತದ್ದಾಗಿದೆ. And the distribution of the reward is in connection with the rapture. ಮಾತ್ರವಲ್ಲದೆ ಈ ಒಂದು ಪ್ರತಿಫಲವನ್ನ ವಿತರಿಸುವಂತ ಕಾರ್ಯಕ್ರಮವೂ ಸಹ ಪುನರುತ್ಥಾನದೊಂದಿಗೆ ಸಂಬಂಧಪಟ್ಟದ್ದಾಗಿದೆ. Rapture means resurrection. I should say it's resurrection. ಇಲ್ಲಿ ನಾವು ನೋಡ್ತೇವೆ ಇದು ಪುನರುತ್ಥಾನದೊಂದಿಗೆ ಸಂಬಂಧ ಹೊಂದದ್ದಾಗಿದೆ. So reward and resurrection are very closely connected. ಆದ ಕಾರಣ ಪ್ರತಿಫಲವು ಪುನರುತ್ಥಾನವು ಇವೆರಡೂ ವಿಚಾರಗಳು ಬಹಳಷ್ಟು ಒಂದಕ್ಕೊಂದು ಸಂಬಂಧ ಹೊಂದದ್ದಾಗಿದೆ. So we need to examine when the resurrection will be. ಆದ ಕಾರಣ ಪುನರುತ್ಥಾನ ಯಾವಾಗ ಸಂಭವಿಸುತ್ತದೆ ಎಂಬಂತ ಸಂಗತಿಯನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು. And we have in 1 Thessalonians 4:17. ಇದನ್ನ ಕುರಿತಾಗಿ ನಾವು 1ನೇ ಥೆಸಲೋನಿಕ 4ನೇ ಅಧ್ಯಾಯ ಅದರ 17ನೇ ವಚನದಲ್ಲಿ ನಾವು ನೋಡ್ತೇವೆ. Apostle Paul writes to the Thessalonians in first epistle. ಇದನ್ನ ಅಪೊಸ್ತಲನಾದ ಪೌಲನು ಥೆಸಲೋನಿಕದವರಿಗೆ ಬರೆಯುವಂತ ತನ್ನ ಮೊದಲನೇ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ತಿಳಿಪಡಿಸುವುದನ್ನು ನಾವು ನೋಡ್ತೇವೆ. And 4:17 very very popular verse for all of us. After that we who are all still alive and are left will be caught up together with them in the clouds. ಇದು ಬಹಳ ಚಿರಪರಿಚಿತವಾದಂತ ಒಂದು ವೇದ ಭಾಗ ನಾನು ಓದ್ತಾ ಇದ್ದೇನೆ. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಫಕ್ಕನೆ ಕೊಯ್ಯಲ್ಪಡುವೆವು. And if you read with 16 words, you say, and the dead in Christ will rise first. ನಾವು 16ನೇ ವಾಕ್ಯವನ್ನು ಸೇರಿಸಿಕೊಂಡು ಓದುವುದಾದರೆ 16ನೇ ವಾಕ್ಯದ ಕಡೆ ಭಾಗದಲ್ಲಿ ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. That means resurrection. ಅದರ ಅರ್ಥ ಪುನರುತ್ಥಾನ. Raising of dead means resurrection. ಸತ್ತವರನ್ನ ಎಬ್ಬಿಸುವುದು ಅಂತ ಹೇಳುವಾಗ ಅದು ಪುನರುತ್ಥಾನವಾಗಿದೆ. You see, that is at rapture. ಇದು ಯೇಸು ಕ್ರಿಸ್ತನ ಬರೋಣದಲ್ಲಿ ಎತ್ತಲ್ಪಡುವಾಗ ಸಂಭವಿಸುವಂತದ್ದಾಗಿದೆ. That's why we say the rewarding is in association with the rapture. ಆದ ಕಾರಣ ನಾವು ಹೇಳುವಂತದ್ದು ಈ ಪ್ರತಿಫಲವು ಅದು ಪುನರುತ್ಥಾನದೊಂದಿಗೆ ಸಂಬಂಧಪಟ್ಟದ್ದಾಗಿರುತ್ತದೆ. That is one of the reasons. ಇದು ಒಂದು ಕಾರಣವಾಗಿದೆ. Another reason is that when we read the book of Revelation, ಇನ್ನೊಂದು ಕಾರಣ ನಾವು ನೋಡುತ್ತೇವೆ ಪ್ರಕಟಣೆ ಪುಸ್ತಕದಲ್ಲಿ chapter 19, ಅದು ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯದಲ್ಲಿ verses 7 and 8. ಅದರಲ್ಲಿ 7 ಮತ್ತು 8ನೇ ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ. Revelation 19, 7 and 8. ಪ್ರಕಟಣೆ ಪುಸ್ತಕ ಅದರ 19ನೇ ಅಧ್ಯಾಯ 7 ಮತ್ತು 8ನೇ ವಚನಗಳು. We read that, let us rejoice and be glad and give him glory, for the wedding of the Lamb has come, and his bride has made herself ready. Fine linen, bright and clean, was given her to wear. ನಾವು ನೋಡುತ್ತೇವೆ, ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಗಣಪಡಿಸೋಣ ಎಂದು ಹೇಳಿದ್ದು, ಪ್ರಕಾಶಮಾನವು ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಆ ನಾರುಮಡಿ ಎಂದರೆ ದೇವ ಜನರ ಸತ್ಕಾರ್ಯಗಳೇ. So here we read the wedding of the Lamb has come. ಇಲ್ಲಿ ನಾವು ನೋಡುತ್ತೇವೆ ಯಜ್ಞದ ಕುರಿಯಾದ ಆತನ ಮದುವೆಯ ಔತಣವು ಜರುಗುತ್ತಾ ಇದೆ. And for the wedding of the Lamb, his bride has made herself ready. ಇಲ್ಲಿ ಯಜ್ಞದ ಕುರಿಯಾದ ಆತನ ವಿವಾಹದ ಕಾಲಕ್ಕೆ ಆತನ ಕನ್ನಿಕೆ ಈಗಾಗಲೇ ಸಿದ್ಧವಾಗಿ ಆಕೆಯು ಅಲಂಕೃತಳಾಗಿದ್ದಾಳೆ.
And we know for sure the bride is none but the church of God. ನಮ್ಗೆ ಗೊತ್ತಿದೆ ಇಲ್ಲಿರುವಂತಹ ಕನ್ನಿ ಆಕೆ ಬೇರೆ ಯಾರು ಅಲ್ಲ, ಅದು ಕ್ರಿಸ್ತನ ಸಭೆಯಾಗಿರುತ್ತದೆ. Every redeemed believer is a part of the bride. ಪ್ರತಿಯೊಬ್ಬ ವಿಶ್ವಾಸಿಯು ಆತನ ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟು ವಿಮೋಚಿಸಲ್ಪಟ್ಟಂತ ವಿಶ್ವಾಸಿಯು ಈ ಒಂದು ವಿವಾಹದ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂತವರಾಗಿರುತ್ತಾರೆ. Right now the Holy Spirit is making us ready for the rapture. ಈ ಗಳಿಕೆಯಲ್ಲಿ, ಈ ನಿಮಿಷದಲ್ಲಿ ಪವಿತ್ರ ಆತ್ಮನು ನಮ್ಮನ್ನ, ಆತನ ಸಭೆಯನ್ನ ಎತ್ತಲ್ಪಡುವಿಕೆಗೋಸ್ಕರವಾಗಿ ನಮ್ಮನ್ನೇ ಸಿದ್ಧಪಡಿಸಿಕೊಡುತ್ತಾ ಇದ್ದಾನೆ. And when the bridegroom comes, every saints will be caught up. ಮದಲಿಂಗನು ಬರುವಾಗ ಪ್ರತಿಯೊಬ್ಬ ಸಂತನೂ ಸಹ ಆತನ ಬರೋಣದಲ್ಲಿ ಮಧ್ಯಾಕಾಶಕ್ಕೆ ಒಯ್ಯಲ್ಪಡುವಂತವರಾಗಿರುತ್ತಾರೆ. But the wedding is not taken place. Wedding, banquet. ಆದರೆ ಮದುವೆಯ ಔತಣವು ಇನ್ನೂ ಆಗಲಿಲ್ಲ. And now the bride is made herself ready, and she is wear fine linen, bright and clean, was given to wear. ಇಲ್ಲಿ ನಾವು ನೋಡುತ್ತೇವೆ ಕನ್ನಿಕೆ ಅಂದ್ರೆ ಸಭೆ ಮೊದಲಿಗೆ ಇಲ್ಲಿ ನಾವು ನೋಡುವಂತದ್ದು ವಿವಾಹಕ್ಕೋಸ್ಕರವಾಗಿ ಆಕೆ ಸಿದ್ಧರಾಗಿದ್ದಾಳೆ. ಆಕೆಯು ನಾವು ನೋಡ್ತೇವೆ ಪ್ರಕಾಶಮಾನವೂ ನಿರ್ಮಲವಾದಂತಹ ನಯವಾದ ನಾರುಮಡಿಯನ್ನ ಆಕೆಯು ಧರಿಸಿಕೊಂಡಿದ್ದಾಳೆ. We know the church is already rewarded when she returned with Christ at the end of the tribulation to reign in. ನಮ್ಗೆ ಗೊತ್ತಿದೆ ಈ ಒಂದು ಸಭೆಯು ಕ್ರಿಸ್ತನ ಈ ಒಂದು ನ್ಯಾಯಸ್ಥಾನದಲ್ಲಿ ಪಡೆಯಬೇಕಾದಂತಹ ಈ ಒಂದು ಪ್ರತಿಫಲವನ್ನ, ಬಹುಮಾನವನ್ನ ಪಡೆದುಕೊಂಡ ನಂತರ ಈ ಒಂದು ಮೊದಲಿಂಗನೊಟ್ಟಿಗೆ ಸಭೆಯೂ ಸಹ ಮತ್ತೆ ಹಿಂತಿರುಗಿ ಭೂಮಿಗೆ ಬರುವಂತದಾಗಿದೆ ಆತನ ಜೊತೆಯಾಗಿ. Because Revelation 19:7 and 8 depicts the picture of Jesus coming with his bride. ಯಾಕಂದರೆ ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ ನಾವು ಓದಿದಂತ ಈ ವಚನಗಳಲ್ಲಿ ನಾವು ಕಾಣುವಂತದ್ದು ಇಲ್ಲಿ ಯೇಸು ಕ್ರಿಸ್ತನು ಮತ್ತೆ ಆತನು ಭೂಮಿಗೆ ಪ್ರತ್ಯಕ್ಷವಾಗಿ ಆತನು ಬರುವಂತ ಒಂದು ಸಂದರ್ಭದ ಕುರಿತಾಗಿ ಈ ವಾಕ್ಯಗಳಲ್ಲಿ ನಾವು ಗಮನಿಸಬಹುದು. But here we see that she's given fine linen. ಇಲ್ಲಿ ನಾವು ನೋಡ್ತೇವೆ ಸಭೆಗೆ ಆತನು ನಯವಾದಂತ ನಾರುಮಡಿಯನ್ನ ತೊಡಿಸುವಂತದ್ದು. Here we read in King James version that is the righteousness of saints. ಇಲ್ಲಿ ಕಿಂಗ್ ಜೇಮ್ಸ್ ವರ್ಷನ್ ನಲ್ಲಿ, ಇಂಗ್ಲಿಷ್ ಭಾಷೆ ಅಂತ ಒಂದು ವರ್ಷನ್ ನಲ್ಲಿ ನಾವು ನೋಡುವಾಗ ಅಲ್ಲಿ ಸಂತರ ನೀತಿವಂತಿಕೆಯನ್ನ ಸೂಚಿಸುವಂತ ಒಂದು ಪದ ಪ್ರಯೋಗಗಳನ್ನ ನಾವು ಅಲ್ಲಿ ಆ ಒಂದು ಭಾಷಾಂತರದಲ್ಲಿ ನಾವು ಕಾಣಬಹುದು. And if you are referring the NIV version, ಒಂದು ವೇಳೆ ನೀವು NIV ವರ್ಷನ್ ಅನ್ನ ನೀವು ಬಳಸುವುದಾದರೆ there is a footnote given there. ಅಲ್ಲಿ ಕೆಳಗೆ ಒಂದು ಟಿಪ್ಪಣಿ ಕೊಡಲಾಗಿದೆ. That is, fine linen stands for the righteous act of the saints. ಈ ನಯವಾದಂತ ನಾರುಮಡಿಯು ಸಂತರ ನೀತಿಯುಳ್ಳ ಕ್ರಿಯೆಗಳಿಗೆ ಅಥವಾ ನೀತಿಯುಳ್ಳ ಕಾರ್ಯಗಳಿಗೆ ಹೋಲಿಸಲಾಗಿದೆ ಎಂಬಂತ ಒಂದು ಟಿಪ್ಪಣಿಯನ್ನ ನಾವು ನೋಡ್ತೇವೆ. If we are dead, we are resurrected. Still, while we were on earth, whatever righteous things we have done, that will follow us. ನಾವು ಸತ್ತು ಪುನರುತ್ಥಾನ ಹೊಂದಿ ನಾವು ನಮ್ಮ ಜೀವಿತದಲ್ಲಿ ಮಾಡುವಂತ ಪ್ರತಿಯೊಂದು ಕಾರ್ಯಗಳಿಗೆ ಅನುಗುಣವಾಗಿ ಪ್ರತಿಫಲವಾಗಿ ನಾವು ಪಡೆದುಕೊಳ್ಳುವಂತ ಬಹುಮಾನವಾಗಿರುತ್ತದೆ ಈ ಒಂದು ಸಂದರ್ಭದಲ್ಲಿ. And each of these acts will be rewarded. ನಾವು ಮಾಡುವಂತ ಪ್ರತಿಯೊಂದು ಕಾರ್ಯಗಳಿಗೂ ಆತನು ತಕ್ಕ ಪ್ರತಿಫಲವನ್ನು ಕೊಡುವಂತವನಾಗಿರುತ್ತಾನೆ.
And here it may be better to understood as our righteousness survived after passing through the bema of Christ, which is the basis of our rewards. ಆದ್ದರಿಂದ ಇಲ್ಲಿ ನಾವು ನೋಡುತ್ತೇವೆ ನಮ್ಮ ನೀತಿವಂತಿಕೆಯನ್ನು ಇಲ್ಲಿ ಹೇಳುವಂಥದ್ದು ಅಂದ್ರೆ ನಾವು ಮಾಡುವಂತ ನೀತಿಯುಳ್ಳ ಕಾರ್ಯಗಳಿಗೆ ಅನುಗುಣವಾಗಿ ಯೇಸು ಕ್ರಿಸ್ತನ ಬೇಮ ನ್ಯಾಯಸ್ಥಾನದ ಮುಂದೆ ನಮಗೆ ತಕ್ಕ ಪ್ರತಿಫಲವನ್ನ ಕೊಡಲಾಗುತ್ತದೆ ಎಂತಾಗಿ ನಾವು ನೋಡುತ್ತೇವೆ. So if we take the KJV translation, ನಾವು ಕಿಂಗ್ ಜೇಮ್ಸ್ ವರ್ಷನ್ ಎಂಬಂತ ಆ ಒಂದು ಭಾಷಾಂತರವನ್ನು ನಾವು ತೆಗೆದುಕೊಳ್ಳುವುದಾದರೆ righteousness of saints is plural. ಇಲ್ಲಿ ಸಂತರ ನೀತಿಯುಳ್ಳ ಕಾರ್ಯಗಳು ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ಬಹುವಚನ ಪ್ರಯೋಗವನ್ನು ನಾವು ನೋಡುತ್ತೇವೆ. We know that the righteousness of Christ is imparted on us. ನಮಗೆ ಗೊತ್ತಿದೆ ಯೇಸು ಕ್ರಿಸ್ತನ ನೀತಿಯು ನಮಗೆ ಆತನು ಕೊಡಲಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. Because now flesh can justify before God. ಯಾಕಂದ್ರೆ ನಮ್ಮ ಯಾವುದೇ ಕಾರ್ಯಗಳನ್ನ ನಾವು ಆತನ ಮುಂದೆ ಅದನ್ನ ನ್ಯಾಯೀಕರಿಸುವುದಕ್ಕೆ ಅಥವಾ ನೀತೀಕರಿಸುವುದಕ್ಕೆ ಸಾಧ್ಯವಿಲ್ಲ. That's why we say that the righteousness of Christ is imparted on us. That's why we become righteous. ಆದ ಕಾರಣ ಇಲ್ಲಿ ನಾವು ನೋಡ್ತೇವೆ ಸತ್ಯವೇದದಲ್ಲಿ ಯೇಸು ಕ್ರಿಸ್ತನ ನೀತಿಯು ನಮಗೆ ಆತನು ಸ್ಥಳಾಂತರಿಸ್ತಾನೆ, ಅಂದ್ರೆ ನಮಗೆ ಅದನ್ನ ಕೊಟ್ಟಿದ್ದಾನೆ. ಆತನ ಮೂಲಕವಾಗಿ ನಮಗೆ ದೊರಕಿದಂತ ಒಂದು ನೀತಿವಂತಿಕೆಯಾಗಿದೆ, ನಮ್ಮದೇ ಆದಲ್ಲ. That is how we are justified. ಈ ಕಾರಣದಿಂದಲೇ ನಾವು ದೃಢೀಕರಿಸಲ್ಪಟ್ಟಿದ್ದೇವೆ. None of our works, deeds, or word can justify us. ಅದು ನಮ್ಮ ಯಾವುದೇ ಒಂದು ಕಾರ್ಯವಾಗಲಿ, ಕ್ರಿಯೆಯಾಗಲಿ, ಕೆಲಸವಾಗಲಿ ನಮ್ಮನ್ನ ನೀತೀಕರಿಸುವುದಕ್ಕೆ ಸಾಧ್ಯವಿಲ್ಲ. But when we believe Christ as our personal Savior and Lord, the righteousness of Christ is imparted on us. ಆದರೆ ಯಾವಾಗ ನಾವು ಕ್ರಿಸ್ತನನ್ನ ನಾವು ನಂಬುತ್ತೇವೋ, ಆತನನ್ನು ನಾವು ಸ್ವೀಕಾರ ಮಾಡುತ್ತೇವೋ, ಆಗ ಯೇಸು ಕ್ರಿಸ್ತನ ನೀತಿಯು ನಮಗೆ ಆತನು ಕೊಡುವಂತವನಾಗಿರುತ್ತಾನೆ. And on the basis of the righteousness of Christ, we can stand before the law of God. ಆದ ಕಾರಣ ಯೇಸು ಕ್ರಿಸ್ತನ ನೀತಿಯ ನಿಮಿತ್ತವಾಗಿ ನಾವು ದೇವರ ಮುಂದೆ ನಿಲ್ಲುವುದಕ್ಕೆ ಯೋಗ್ಯರಾಗಿದ್ದೇವೆ. But here is righteousness of the saints, plural. ಆದರೆ ಇಲ್ಲಿ ನಾವು ನೋಡುವಂಥದ್ದು, ಇಲ್ಲಿ ಎಲ್ಲ ಸಂತರ ನೀತಿಯ ಕಾರ್ಯಕಲಾಪಗಳನ್ನ ನಾವು ನೋಡ್ತೇವೆ. ಇಲ್ಲಿ ಎಲ್ಲರೂ ಅಂತ ಹೇಳುವಾಗ ಬಹುವಚನವನ್ನ ಪ್ರಯೋಗ ಮಾಡಿರುವುದನ್ನ ನಾವು ನೋಡ್ತೇವೆ. According to the context, it cannot be referred to the righteousness of Christ because it is plural. ಅದರಿಂದ ಇದು ಯೇಸು ಕ್ರಿಸ್ತನ ನೀತಿಗೆ ನಾವು ಇದನ್ನ ಹೋಲಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ, ಯಾಕಂದ್ರೆ ಇದು ಬಹುವಚನದಲ್ಲಿ ಇಲ್ಲಿ ಪ್ರಯೋಗ ಮಾಡಿರುವಂತದ್ದಾಗಿದೆ. So this is the righteousness of each believer. ಅದರಿಂದ ಇಲ್ಲಿ ನೋಡುವಂತ ನೀತಿಯು ಅದು ಪ್ರತಿಯೊಬ್ಬ ವಿಶ್ವಾಸಿಯ ನೀತಿಯಾಗಿದೆ. That means it is righteous acts or works, deed of each believer. ಅದರ ಅರ್ಥ ಇಲ್ಲಿ ಪ್ರತಿಯೊಬ್ಬ ವಿಶ್ವಾಸಿ ಮಾಡುವಂತ ನೀತಿಯುಳ್ಳ ಕಾರ್ಯಗಳಾಗಿರುತ್ತದೆ ಅಥವಾ ಕ್ರಿಯೆಗಳಾಗಿರುತ್ತವೆ. So each deeds will be examined at the judgment seat of Christ. ಪ್ರತಿಯೊಂದು ಕಾರ್ಯಗಳು, ನೀತಿಯುಳ್ಳ ಕಾರ್ಯಗಳು ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಪರೀಕ್ಷಿಸಲ್ಪಡುತ್ತದೆ. Accordingly, we will be rewarded. ಅದಕ್ಕನುಗುಣವಾಗಿ ನಾವೆಲ್ಲರೂ ಆತನಿಂದ ಪ್ರತಿಫಲವನ್ನ ಹೊಂದುವಂತವರಾಗಿರುತ್ತೇವೆ. So that is the second reason. ಇದು ಎರಡನೇ ಕಾರಣವಾಗಿದೆ. Another reason is that the reward is associated with that day in quotation. ಇನ್ನೊಂದು ಕಾರಣ ನಾವು ನೋಡ್ತೇವೆ, ಈ ಒಂದು ಪ್ರತಿಫಲವು ಆ ದಿನ ಎಂಬುದಾಗಿ ನಾವು ನೋಡುವಾಗ ಆ ದಿನಕ್ಕೆ ಇದು ಸಂಬಂಧಪಟ್ಟದಾಗಿದೆ. And also in connection with his coming for his own. ಮಾತ್ರವಲ್ಲದೆ ಆತನ ಸ್ವಂತದವರಿಗೋಸ್ಕರವಾಗಿ ಆತನ ಆಗಮನದೊಂದಿಗೆ ಇದು ಸಂಬಂಧ ಹೊಂದಿದ್ದಾಗಿದೆ. We have something
about that in 1 Corinthians chapter 4 and verse 5. ಇದರ ಕುರಿತಾಗಿ ನಾವು 1ನೇ ಕೊರಿಂಥ 4ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುತ್ತೇವೆ. And here we read in 5, therefore judge nothing before the appointed time. Wait till the Lord comes. ಆದ್ದರಿಂದ ಕಾಲಕ್ಕೆ ಮೊದಲು ಯಾವುದನ್ನೂ ಕುರಿತು ತೀರ್ಪು ಮಾಡಬೇಡಿರಿ, ಕರ್ತನು ಬರುವ ತನಕ ತಡೆಯಿರಿ. And 2 Timothy 4:8. ಮಾತ್ರವಲ್ಲದೆ 2ನೇ ತಿಮೋಥಿ 4ನೇ ಅಧ್ಯಾಯ ಅದರ 8ನೇ ವಚನ. Here very specifically Apostle says that now there is in store for me the crown of righteousness, which the Lord, the righteous judge, will award to me on that day. ಇಲ್ಲಿ ನಾವು ನೋಡ್ತೇವೆ ಬಹಳ ಸ್ಪಷ್ಟವಾಗಿ ಆ ನ್ಯಾಯಾಧೀಶನು ಕರ್ತನಾದ ಯೇಸು ಕ್ರಿಸ್ತನು ಆತನು ನಮಗೆ ಜೀವ ವಾಗ್ದಾನವನ್ನ ಕೊಡುವಂತವನಾಗಿದ್ದಾನೆ, ನಮಗೆ ಆತನು ಪ್ರತಿಫಲವನ್ನ ಕೊಡುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. Now crown is a type of reward. There are many crowns. ಇಲ್ಲಿ ನಾವು ನೋಡ್ತೇವೆ 2ನೇ ತಿಮೋಥಿ 4ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೇವೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ, ಅದು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು, ನನಗೆ ಮಾತ್ರವಲ್ಲದೆ ನನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು ಎಂಬುದಾಗಿ ಪೌಲನು ಬರೆದು ನೋಡ್ತೇವೆ. In the scripture we can see at least 5 crowns. ಇಲ್ಲಿ ನಾವು ಸತ್ಯವೇದದಲ್ಲಿ 5 ವಿಧವಾದಂತಹ ಕಿರೀಟಗಳ ಕುರಿತಾಗಿ ನಾವು ನೋಡ್ತೇವೆ. We are not going to that subject right now. ಆ ಒಂದು ವಿಷಯದ ಕುರಿತಾಗಿ ನಾವು ಈ ಸಂಜೆ ವೇಳೆಯಲ್ಲಿ ನಾವು ಧ್ಯಾನ ಮಾಡುವುದಿಲ್ಲ. In the scripture there are at least 5 crowns given as rewards. ಸತ್ಯವೇದದಲ್ಲಿ ಪ್ರತಿಫಲವಾಗಿ ವಿಶ್ವಾಸಿಗಳಿಗೆ 5 ರೀತಿಯಾದಂತಹ ಕಿರೀಟಗಳನ್ನ ಕೊಡಲಾಗುವುದೆಂಬುದಾಗಿ ನಾವು ನೋಡುತ್ತೇವೆ. And here apostle states that it will be given on that day. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಆ ದಿನದಂದು ಆ ಒಂದು ಕಿರೀಟವು ಕೊಡಲಾಗುತ್ತದೆ. And apostle John has a revelation which is recorded in Revelation 22 and verse 12. ಆದರೆ ಅಪೊಸ್ತಲನಾದ ಯೋಹಾನನು ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 12ನೇ ವಚನದಲ್ಲಿ ಈ ಒಂದು ಕಿರೀಟವು ಯಾವಾಗ ಕೊಡಲ್ಪಡುತ್ತದೆ ಎಂಬಂತ ವಿಚಾರವನ್ನು ಸಹ ಬರೆಯುವುದನ್ನು ನಾವು ನೋಡ್ತೇವೆ. And here says that behold I am coming soon. ಆದ ಕಾರಣ ನಾನು ಬೇಗನೆ ಬರಲಿಕ್ಕಿದ್ದೇನೆ ಎಂಬುದಾಗಿ ಹೇಳ್ತಾನೆ. My reward is with me. ಆದ ಕಾರಣ ಪ್ರತಿಯೊಬ್ಬನಿಗೆ ಅವನವನ ನಡತೆಗೆ ಪ್ರಕಾರ ಕೊಡತಕ್ಕ ಪ್ರತಿಫಲ and I will give to everyone according to what he has done. ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವನ್ನ ನಾನು ಕೊಡುತ್ತೇನೆ. That is mentioned about that day. ಇಲ್ಲಿ ನಾವು ನೋಡುವಾಗ ಆ ದಿನದಲ್ಲಿ ಇದು ಕೊಡಲಾಗುತ್ತದೆ. The reward is associated with that day. ಈ ಒಂದು ಪ್ರತಿಫಲವು ಆ ದಿನದೊಂದಿಗೆ ಸಂಬಂಧಪಟ್ಟದಾಗಿದೆ. And I understand that I have given you 3 reasons to say that the judgment seat will be kept or set after rapture and before the arrival of Jesus Christ onto earth. ಹೀಗೆ ಈ ಒಂದು ಯೇಸು ಕ್ರಿಸ್ತನ ನ್ಯಾಯಸ್ಥಾನವು ಯಾವಾಗ ಸಂಭವಿಸುತ್ತದೆ ಎಂಬುದಕ್ಕೆ 3 ಕಾರಣಗಳನ್ನ ನಾವು ಈಗಾಗಲೇ ನೋಡಿಕೊಂಡಿದ್ದೇವೆ. ಅಂದ್ರೆ ಯಾವಾಗ ನಡೀತದೆ, ಸಭೆಯು ಎತ್ತಲ್ಪಟ್ಟ ನಂತರ, ಮಾತ್ರವಲ್ಲದೆ ಆತನು ಭೂಮಿಗೆ ಪ್ರತ್ಯಕ್ಷ ಬರೋಣ, 2ನೇ ಬಾರಿ ಆತನು ಪ್ರತ್ಯಕ್ಷ ಬರೋಣವಾಗಿ ಬರುವಂತ ಆ ಒಂದು ಕಾಲಕ್ಕೆ ಮುಂಚಿತವಾಗಿ ಈ ಒಂದು ನ್ಯಾಯಸ್ಥಾನವು ಭೇಮ ನ್ಯಾಯಸ್ಥಾನದ ನ್ಯಾಯ ತೀರ್ಪು ನಡೆಯುತ್ತದೆ. So we cannot, according to scripture, predict or fix any day or date for this.
ಆದ ಕಾರಣ ಸತ್ಯವೇದತೆಯಿಂದ ಆಧಾರಿತವಾಗಿ ಈ ಒಂದು ಘಟನೆಗೆ ಅಥವಾ ಈ ಒಂದು ಸಂಭವಕ್ಕೆ ಒಂದು ನಿರ್ದಿಷ್ಟವಾದಂತ ಒಂದು ತಾರೀಕು ಅಥವಾ ಸಮಯವನ್ನು ನಾವು ನಿಗದಿಪಡಿಸುವುದಕ್ಕೆ ಸಾಧ್ಯವಿಲ್ಲ. Because somebody says it will be before, just after the rapture, or middle of the rapture, or after 7 years, something like that. People used to say. ಯಾಕಂದ್ರೆ ಅನೇಕರು ಹೇಳ್ತಾರೆ ಇದು ಅನೇಕ ರೀತಿಯಾದಂತ ಅಭಿಪ್ರಾಯಗಳು ಹೇಳ್ತಾರೆ. ಅಂದ್ರೆ ಇದು ಸಭೆ ಎತ್ತಲ್ಪಟ್ಟ ನಂತರ ನಡೀಬಹುದು, ಅಥವಾ ಸಭೆ ಎತ್ತಲ್ಪಟ್ಟ ನಂತರ ಮಧ್ಯ ಕಾಲಾವಧಿಯಲ್ಲಿ ಇದು ನಡೆಯಬಹುದು, ಅಥವಾ 7 ವರ್ಷಗಳಾದ ನಂತರ ಸಂಕಟ ಕಾಲವಾದ ನಂತರ ನಡೆಯಬಹುದು. ಈ ರೀತಿಯಾಗಿ ಅನೇಕ ರೀತಿಯಾದಂತಹ ವಿವರಣೆಗಳನ್ನು ನಾವು ನೋಡ್ತೇವೆ. But we have seen that when Christ with the church is coming down to earth, then the bride is already rewarded. So it happened sometime before that. ಯಾಕಂದ್ರೆ ಕ್ರಿಸ್ತನೊಂದಿಗೆ ಮೊದಲ ರೀತಿಯಾದಂತ ಸಭೆಯು ಭೂಮಿಗೆ ಬರುವಾಗ ಈಗಾಗಲೇ ಆಕೆಗೆ ಕೊಡಬೇಕಾದಂತ ಪ್ರತಿಫಲವನ್ನ ಕ್ರಿಸ್ತನು ಕೊಟ್ಟಿರುವಂತವನಾಗಿರುತ್ತಾನೆ. So we should not be dogmatic here. ಆದ ಕಾರಣ ನಾವು ಇಲ್ಲಿ ವಿರೋಧಾಭಾಸವಾದಂತ ವಾಗ್ವಾದಗಳಿಗೆ ನಾವು ತುತ್ತಾಗಬಾರದು. So this will take place in this time span. ಆದ್ದರಿಂದ ಈ ಒಂದು ಕಾಲಾವಧಿಯಲ್ಲಿ ಈ ಒಂದು ಘಟನೆ ಸಂಭವಿಸುತ್ತದೆ. So therefore, the reward must take place between the rapture and the revelation of Jesus Christ. ಆದ ಕಾರಣ ಈ ಒಂದು ಪ್ರತಿಫಲ ಕೊಡುವಂತ ಈ ಒಂದು ಕಾರ್ಯಕ್ರಮವೇನಿದೆ ಇದು ಸಭೆ ಎತ್ತಲ್ಪಟ್ಟ ನಂತರವಾಗಿ ಮಾತ್ರವಲ್ಲದೆ ಕ್ರಿಸ್ತನು ಪ್ರತ್ಯಕ್ಷವಾಗಿ ಬರುವುದಕ್ಕಿಂತ ಮುಂಚೆ ಸಂಭವಿಸಬೇಕಾದಂತ ಒಂದು ಪ್ರಮುಖವಾದಂತ ಒಂದು ಘಟನೆ ಆಗಿರುತ್ತದೆ. So this is a more or less safe time of the placement of judgment seat of Jesus Christ. ಇದು ನಾವು ಯೇಸು ಕ್ರಿಸ್ತನ ಈ ಒಂದು ನ್ಯಾಯಸ್ಥಾನವು ನಡೆಯುವಂತ ಒಂದು ಕಾಲಾವಧಿ ಅಥವಾ ಒಂದು ಕಾಲ ಸಮಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. Another aspect is that the place of the bema of Jesus Christ. ಇನ್ನೊಂದು ವಿಭಾಗ ಈ ಒಂದು ಅಧ್ಯಯನದಲ್ಲಿ ಅದೇನೆಂದರೆ ಈ ಬೇಮ ಇರುವಂತ ಒಂದು ಸ್ಥಳ ಎಲ್ಲಿ ಎಂಬುವಂಥದ್ದು. So we have some idea about the time of the judgment seat. Now the place where it will be kept. ಈಗಾಗಲೇ ನಾವು ಈ ಒಂದು ಬೇಮ ಯಾವ ಕಾಲಾವಧಿಯಲ್ಲಿ ಯಾವ ಸಮಯದಲ್ಲಿ ನಡೆಯುತ್ತದೆ ಎಂಬುದರ ಕುರಿತಾಗಿ ನಾವು ತಿಳಿದುಕೊಂಡಿದ್ದೇವೆ. ಈಗ ಈ ಬೇಮ ಯಾವ ಸ್ಥಳದಲ್ಲಿ ಎಲ್ಲಿ ನಡೆಯುತ್ತದೆ ಎಂಬುದನ್ನ ನಾವು ನೋಡೋಣ. To the Thessalonians, Apostle Paul writes. ಮತ್ತೆ ನಾವು ನೋಡ್ತೇವೆ ಥೆಸಲೋನಿಕ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಆತನು ಹೀಗೆ ಬರೀತಾನೆ, shall be caught up together with them in the clouds. ನಾವು ಮಧ್ಯಾಕಾಶದಲ್ಲಿ ಪಕ್ಕನೆ ಒಯ್ಯಲ್ಪಡುತ್ತೇವೆ ಎಂಬುದಾಗಿ ಥೆಸಲೋನಿಕದವರಿಗೆ ಪೌಲನು ಬರೆಯುವುದನ್ನು ನಾವು ನೋಡುತ್ತೇವೆ. To meet the Lord in the air. ನಾವು ಆತನನ್ನು ಮಧ್ಯಾಕಾಶದಲ್ಲಿ ಭೇಟಿಯಾಗುವುದಕ್ಕೋಸ್ಕರವಾಗಿ ಒಯ್ಯಲ್ಪಡುತ್ತೇವೆ. This passage I take from the KJV Bible. ಇದನ್ನ ನಾನು KJV ಕಿಂಗ್ ಜೇಮ್ಸ್ ವರ್ಷನ್ ಆ ಒಂದು ಭಾಷಾಂತರದಿಂದ ನಾನು ತೆಗೆದುಕೊಂಡಿದ್ದೇನೆ. We all together be taken to the clouds. ನಾವೆಲ್ಲರೂ ಆ ಪಕ್ಕನೆ ಮಧ್ಯಾಕಾಶಕ್ಕೆ ಒಯ್ಯಲ್ಪಡುವಂತವರಾಗಿರುತ್ತೇವೆ. Now one thing is sure, the bema of Christ is placed after the translation of the Jews. ಬಹಳ ಕಡಾಖಂಡಿತವಾಗಿ ನಾವು ಅರ್ಥ ಮಾಡಿಕೊಳ್ಳುವಂತ ವಿಚಾರ ಅದೇನೆಂದರೆ ಈ ಒಂದು ಬೇಮ ಯೇಸು ಕ್ರಿಸ್ತನ ನ್ಯಾಯಸ್ಥಾನ ಇದು ಸಭೆಯು ಎತ್ತಲ್ಪಟ್ಟ ನಂತರ ತಕ್ಷಣ ನಡೆಯುವಂತ ಒಂದು ಘಟನೆಯಾಗಿರುತ್ತದೆ. And the church is taken into the air. ಮಾತ್ರವಲ್ಲದೆ ಸಭೆಯು ಮಧ್ಯಾಕಾಶಕ್ಕೆ ಎತ್ತಲ್ಪಟ್ಟ ನಂತರ ನಡೆಯುತ್ತದೆ. Or the clouds. ಅಥವಾ ಮಧ್ಯಾಕಾಶದಲ್ಲಿ ನಡೆಯುವಂತದ್ದಾಗಿರುತ್ತದೆ.
So the air must be the place of this event. ಆದ ಕಾರಣ ಈ ಒಂದು ಘಟನೆ ನಡೆಯುವಾಗ ಖಂಡಿತವಾಗ್ಲೂ ಇದು ಪರಲೋಕದಲ್ಲಿ ನಡೆಯುವಂತ ಒಂದು ಘಟನೆಯಾಗಿರುತ್ತದೆ. So it's more easy to understand just it is in the heaven. ಬಹಳ ಸರಳವಾಗಿ ನಾವು ಅದನ್ನ ಅರ್ಥ ಮಾಡಿಕೊಳ್ಳಬಹುದು. ಇದು ಪರಲೋಕದಲ್ಲಿ ನಡೆಯುವಂತ ಒಂದು ಘಟನೆಯಾಗಿರುತ್ತದೆ. So according to scripture, we should not localize heaven. ಆದ ಕಾರಣ ಸತ್ಯವೇದಕ್ಕೆ ಅನುಗುಣವಾಗಿ ನಾವು ಪರಲೋಕವನ್ನ ನಾವು ಸಾಮಾನ್ಯವಾಗಿ ನಾವು ಅದನ್ನ ಪರಿಗಣಿಸಬಾರದು. Because some people has the wrong concept that the heaven is just above the head. ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಪರಲೋಕವು ನಮ್ಮ ತಲೆ ಮೇಲೆ ಇರುವಂತ ಒಂದು ಸ್ಥಳ ಎಂಬುದಾಗಿ. Because you see people, everybody, some more or less say that where is heaven means they just point upwards. ಯಾಕಂದ್ರೆ ನೀವು ಯಾರ ಹತ್ರ ಕೇಳಿದ್ರು ಅವರು ಪರಲೋಕ ಎಲ್ಲಿದೆ ಅಂತ ಕೇಳಿದ್ರೆ ಅವರು ಮೇಲಕ್ಕೆ ಬೆರಳು ತೋರಿಸ್ತಾರೆ. But we understand that earth is not a plane. ಅದು ನಾವು ಅರ್ಥ ಮಾಡಿಕೊಳ್ತೇವೆ ಭೂಮಿಯು ಒಂದು ಸಮತಟ್ಟಾದಂತ ಒಂದು ನೆಲವಲ್ಲ. It is more or less spherical. ಯಾಕಂದ್ರೆ ಇದು ಗುಂಡಿನ ಆಕಾರದಲ್ಲಿ ಇರುವಂತದ್ದಾಗಿದೆ. Somebody standing on the North Pole and putting their hands up, and who is somebody standing on the South Pole and putting their hands up, both opposite direction. ಈಗ ಭೂಮಿಯ ಉತ್ತರ ದಿಕ್ಕಿನಲ್ಲಿದ್ದುಕೊಂಡು ಒಬ್ಬರು ಮೇಲಕ್ಕೆ ಬೆರಳು ತೋರಿಸಿದರೆ ಮಾತ್ರವಲ್ಲದೆ ಭೂಮಿಯ ದಕ್ಷಿಣ ಭಾಗದಲ್ಲಿ ನಿಂತುಕೊಂಡು ಮೇಲಕ್ಕೆ ಬೆರಳು ತೋರಿಸಿದರೆ ಎರಡು ಬೇರೆ ಬೇರೆ ದಿಕ್ಕುಗಳಿಂದ ತೋರಿಸುವಂತಹ ಬೆರಳುಗಳು ಒಂದೇ ಆಗುವುದಿಲ್ಲ. So a person is standing on the west and the other one on the south, they point up, fingers are up, that means both opposite direction. ಹೀಗೆ ಪಶ್ಚಿಮಕ್ಕೂ ಈಶಾನ್ಯ ದಿಕ್ಕಿಗೂ ಈ ಎರಡು ದಿಕ್ಕಿನಲ್ಲಿಯೂ ಸಹ ನಿಂತುಕೊಂಡು ಬೆರಳು ತೋರಿಸುವಂತದ್ದು ಸಹ ಒಂದೇ ಕಡೆಗೆ ಅವರು ತೋರಿಸುವಂತ ದಿಕ್ಕಾಗಿರುವುದಿಲ್ಲ. And moreover, the earth is revolving itself. ಮಾತ್ರವಲ್ಲದೆ ಭೂಮಿಯು ತನ್ನ ಸ್ಥಾನದಲ್ಲಿ ಇದ್ದುಕೊಂಡು ಅದು ಸುತ್ತುತ್ತಾ ಇದೆ ಎಂಬುದಾಗಿಯೂ ಸಹ ನಮಗೆ ಗೊತ್ತಿದೆ. At the same time, the earth is revolving around the sun. ಅಷ್ಟು ಮಾತ್ರವಲ್ಲದೆ ಭೂಮಿಯು ತನ್ನ ಸ್ಥಾನದಲ್ಲಿ ನಿಂತು ಸುತ್ತುವುದು ಮಾತ್ರವಲ್ಲದೆ ಅದು ಸೂರ್ಯನನ್ನು ಸಹ ಸುತ್ತಿ ಬರುವಂತದ್ದಾಗಿರುತ್ತದೆ. The whole solar system is moving in the space. ಮಾತ್ರವಲ್ಲದೆ ಬಾಹ್ಯಾಕಾಶದಲ್ಲಿ ಇಡೀ ಸೌರ ಮಂಡಲದಲ್ಲಿಯೂ ಸಹ ಅದು ಸುತ್ತು ಹಾಕುವಂತದ್ದಾಗಿರುತ್ತದೆ. And scientists say the galaxy in which our solar system is also moving around. ವಿಜ್ಞಾನಿಗಳು ಹೇಳುವ ಪ್ರಕಾರವಾಗಿ ಈ ಒಂದು ಬಾಹ್ಯಾಕಾಶದಲ್ಲಿ ಇರುವಂತಹ ಗ್ಯಾಲಕ್ಸಿಗಳು ಅವುಗಳು ಸಹ ಭೂಮಿಯನ್ನ ಸುತ್ತುವಂತದ್ದಾಗಿರುತ್ತದೆ. So don't be stubborn that just above my head is heaven. ಆದ ಕಾರಣ ಹಠಮಾರಿಗಳಾಗಿ ನಾವು ನಮ್ಮ ತಲೆ ಮೇಲೆ ಇರುವಂತಹ ಒಂದು ಸ್ಥಳವೇ ಅದು ಪರಲೋಕ ಎಂಬುದಾಗಿ ನಾವು ಅಂದುಕೊಳ್ಳಬಾರದು. That is what I mean by localized heaven. ಅದನ್ನೇ ನಾನು ಹೇಳುವಂತದ್ದು ನಾವು ನಮ್ಮ ಸಾಮಾನ್ಯ ರೀತಿಯಾಗಿ ನಾವು ನಮ್ಮ ಇರುವಂತ ಲೋಕಲ್ ನಲ್ಲಿ ಇರುವಂತ ಇರುವಂತ ಸ್ಥಳವನ್ನ ನಾವು ಪರಲೋಕ ಎಂಬುದಾಗಿ ನಾವು ಹೇಳಬಾರದು. We do not know the vastness of heaven. ಈ ಒಂದು ಪರಲೋಕ ಎಂಬಂತ ಈ ಒಂದು ಸ್ಥಳದ ವಿಶಾಲತೆಯ ಕುರಿತಾದಂತ ಸರಿಯಾದಂತ ಒಂದು ತಿಳುವಳಿಕೆ ನಮಗೆ ಇನ್ನೂ ಇಲ್ಲ. But as far as people who are living on this earth, for them heaven is above always. ಆದರೆ ಭೂಮಿಯ ಮೇಲೆ ಜೀವಿಸುವಂತವರಿಗೆ ಸಂಬಂಧಪಟ್ಟ ಹಾಗೆ ಅವರ ತಿಳುವಳಿಕೆಯ ಪ್ರಕಾರವಾಗಿ ಅವರು ಅಂದುಕೊಳ್ತಾರೆ ಪರಲೋಕ ಎಂಬಂತ ಸ್ಥಳ ಅದು ಅವರ ತಲೆ ಮೇಲೆ ಇರುವಂತ ಒಂದು ಸ್ಥಳವಾಗಿದೆ. So we cannot say any fixed point for heaven because that is the way we understand it. ಆದ ಕಾರಣ ಈ ಒಂದು ಪರಲೋಕಕ್ಕೆ ಇರುವಂತ ಒಂದು ಸ್ಥಳಕ್ಕೆ ಒಂದು ನಿಗದಿತವಾದಂತ ಒಂದು ಪಾಯಿಂಟ್ ಅನ್ನ ನಾವು ಚುಕ್ಕೆ ಹಾಕಿ ಹೇಳೋದಕ್ಕೆ ಸಾಧ್ಯವಿಲ್ಲ. But we know when Jesus prayed, he looks up and prayed. ಅದು ನಮಗೆ ಗೊತ್ತಿದೆ, ಕರ್ತನಾದ ಯೇಸು ಕ್ರಿಸ್ತನು ಆತನು ಪ್ರಾರ್ಥನೆ ಮಾಡಿದಾಗ
ಆತನ ಮೇಲಕ್ಕೆ ನೋಡಿ ಆತನು ಪ್ರಾರ್ಥನೆ ಮಾಡಿದನು. And that fact remains. ಆ ಒಂದು ಆ ಒಂದು ವಿಚಾರ ಅದು ದೃಢವಾಗಿ ನಿಲ್ಲುವಂತದಾಗಿದೆ. For all human beings concerned, the heaven is above. ಆದ ಕಾರಣ ಪ್ರತಿಯೊಬ್ಬ ಮನುಷ್ಯ ಕುಲದಕ್ಕೆ ಸಂಬಂಧಪಟ್ಟ ಹಾಗೆ ಪರಲೋಕವು ಮೇಲೆ ಇರುವಂತ ಒಂದು ಸ್ಥಳವಾಗಿದೆ. Because we read that the angel looked down to earth. ಯಾಕಂದ್ರೆ ನಾವು ನೋಡ್ತೇವೆ ದೇವದೂತರು ಅವರು ಭೂಮಿಯ ಕಡೆಗೆ ಅಂದ್ರೆ ಕೆಳಗೆ ಅವರು ನೋಡಿದರು, ದೃಷ್ಟಿ ಹಾಯಿಸಿದರು ಎಂಬುದಾಗಿ ನಾವು ನೋಡ್ತೇವೆ. We know when the Stephen stoned, he looked up. ಮಾತ್ರವಲ್ಲದೆ ಸ್ಟೇಫನನ್ನು ಆತನಿಗೆ ಕಲ್ಲೆಸೆದು ಸಾಯಿಸಿದಾಗ ಆತನು ಮೇಲಕ್ಕೆ ಪರಲೋಕದ ಕಡೆಗೆ ಆತನು ಕಣ್ಣೆತ್ತಿ ನೋಡುವುದನ್ನು ನಾವು ನೋಡ್ತೇವೆ. All these scriptural facts are before us. ಆದ ಕಾರಣ ಇವೆಲ್ಲ ಸತ್ಯವೇದ ಸತ್ಯಾಂಶಗಳು ನಮ್ಮ ಮುಂದೆ ಅದು ರುಜುವಾತಾಗಿ ನಮಗೆ ಕಾಣಿಸಲ್ಪಡುವಂತದ್ದಾಗಿದೆ. My point is that don't be under the impression that heaven is just above my head. ನನ್ನ ಮುಖ್ಯ ಉದ್ದೇಶ ಅಥವಾ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ಮ ತಲೆ ಮೇಲೆ ಇರುವಂತ ಒಂದು ಸ್ಥಳ ಪರಲೋಕ ಎಂಬುದಾಗಿ ಮಾತ್ರ ನಾವು ಅರ್ಥ ಮಾಡಿಕೊಳ್ಳಬಾರದು. We do not know the vastness of the heaven. ಈ ಒಂದು ಪರಲೋಕದ ನಿಜವಾದ ವಿಶಾಲತೆ ನಮಗೆ ಸರಿಯಾದ ಒಂದು ತಿಳುವಳಿಕೆ ಇನ್ನೂ ಇಲ್ಲ. So the Bema will be placed not on earth but in heaven. ಆದ ಕಾರಣ ಈ ಒಂದು ನ್ಯಾಯಸ್ಥಾನ ಬೇಮ ಎಂಬಂತ ಕ್ರಿಸ್ತನ ನ್ಯಾಯಸ್ಥಾನ ಇದು ಭೂಮಿಯಲ್ಲಿ ಇಡಲ್ಪಡುವುದಿಲ್ಲ, ಬದಲಾಗಿ ಪರಲೋಕದಲ್ಲಿ ಇಡಲ್ಪಡುವಂತದ್ದಾಗಿರುತ್ತದೆ. We are caught into the air. We are caught up in the air. ನಾವೀಗಾಗಲೇ ಪಕ್ಕನೆ ಒಯ್ಯಲ್ಪಟ್ಟವರಾಗಿದ್ದೇವೆ ಮಧ್ಯಾಕಾಶಕ್ಕೆ. Air does not mean that a mix of gases. ಈ ಒಂದು ಗಾಳಿ ಎಂಬುದಾಗಿ ನಾವು ಹೇಳುವಾಗ ಅದು ಕೇವಲ ಒಂದು ಗ್ಯಾಸ್ ನಿಂದ ತುಂಬಿದಂತ ಒಂದು ಗಾಳಿ ಅಲ್ಲ. So we should understand that in the chemical term. ಆದ್ದರಿಂದ ಇದರ ರಾಸಾಯನಿಕ ಹೆಸರುಗಳನ್ನ ಮಾತ್ರ ನಾವು ತಿಳಿದುಕೊಂಡ್ರೆ ಸಾಲದು. Because if you take a sample of air, you can find, you can differentiate the constituents of the air. ಯಾಕಂದ್ರೆ ನೀವು ಗಾಳಿಯನ್ನು ಕುರಿತಾಗಿ ನೀವು ಅಧ್ಯಯನ ಮಾಡುವಾಗ ಗಾಳಿಗೆ ವಿಭಿನ್ನವಾದಂತಹ ವಿಚಾರಗಳು, ಅಂಶಗಳು ಅದರಲ್ಲಿ ಅಡಕವಾಗಿದೆ. In this context, that is not air. ಆದರೆ ಈ ಒಂದು ಸಂದರ್ಭದ ಹಿನ್ನೆಲೆಯಲ್ಲಿ ನಾವು ಹೇಳುವಂತ ಈ ಒಂದು ಗಾಳಿ ಅದಲ್ಲ. Again, Paul certifies to be absent from the body and to be present with the Lord in 2 Corinthians 5:8 KJV. 2 ಕೊರಿಂಥ 5ನೇ ಅಧ್ಯಾಯ 8ನೇ ವಚನದಲ್ಲಿ ಪೌಲನು ಹೇಳ್ತಾನೆ, ನಾನು ಈ ಒಂದು ಶರೀರದಲ್ಲಿ ಇಲ್ಲ, ಬದಲಾಗಿ ಪರಲೋಕ ಸಂಬಂಧಪಟ್ಟವಾದಂತ ಶರೀರವನ್ನು ಹೊಂದಿದವನಾಗಿದ್ದೇನೆ ಎಂಬುದಾಗಿ. And we connect and read with 2 Corinthians 5:1-8 and 1 Thessalonians 4:17, Revelation 4:2 and 19:8. ಮತ್ತು ನಾವು ನೋಡ್ತೇವೆ 1 ಥೆಸಲೋನಿಕ 4ನೇ ಅಧ್ಯಾಯ 17ನೇ ವಚನ, ಪ್ರಕಟಣೆ ಗ್ರಂಥ 4:2, 19, 8ರಲ್ಲಿ ನಾವು ನೋಡುತ್ತೇವೆ. It simply means that is the sphere of the heavenlies. ಅಲ್ಲಿ ನಾವು ನೋಡುತ್ತೇವೆ ಇಲ್ಲಿ ಪರಲೋಕ ಸಂಬಂಧಪಟ್ಟಂತ ಒಂದು ಶರೀರ ಎಂಬುದಾಗಿ ನಾವು ನೋಡ್ತೇವೆ. That will be the avenue of judgment seat of Christ. ಈ ಪರಲೋಕ ಸಂಬಂಧಪಟ್ಟವಾದಂತ ಒಂದು ಸ್ಥಳದಲ್ಲಿ ಈ ಒಂದು ಕ್ರಿಸ್ತನ ನ್ಯಾಯಸ್ಥಾನವು ಇಡಲ್ಪಡುವಂತದ್ದಾಗಿರುತ್ತದೆ. We understood that the time is after rapture, but before the revelation of Jesus Christ that is coming on earth physically. ಇದರ ಸಮಯ ನಾವೀಗಾಗಲೇ ಅರ್ಥ ಮಾಡಿಕೊಂಡಿದ್ದೇವೆ. ಇದು ಸಭೆ ಎತ್ತಲ್ಪಟ್ಟ ನಂತರ ಮಾತ್ರವಲ್ಲದೆ ಕ್ರಿಸ್ತನು ಮತ್ತೆ ಭೂಮಿಗೆ ಪ್ರತ್ಯಕ್ಷನಾಗುವುದಕ್ಕಿಂತ ಮುಂಚೆ ನಡೆಯುವಂತದ್ದಾಗಿದೆ. And the place of Bema will be in the heavenlies. ಇದರ ಸ್ಥಳ ಪರಲೋಕದಲ್ಲಿ ಇರುವಂತದ್ದಾಗಿರುತ್ತದೆ. Let's pray. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Father, we thank you once again for this evening time.
ತಂದೆ, ಮತ್ತೊಮ್ಮೆ ಈ ಒಂದು ಸಂಜೆ ವೇಳೆಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Lord, you are so good and faithful to us. ನೀನು ಎಷ್ಟು ಉತ್ತಮನಾಗಿದ್ದಿ ಮತ್ತು ನಂಬಿಗಸ್ತನಾಗಿದ್ದಿ. You have kept us peacefully in this troublesome world. ಕಷ್ಟ ತುಂಬಿದ ಲೋಕದಲ್ಲಿಯೂ ಸಹ ನಮ್ಮನ್ನು ಸಮಾಧಾನವಾಗಿ ನೀನಿಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Thank you, Lord, for your grace upon us. ನಿನ್ನ ಕೃಪೆ ನಮ್ಮ ಮೇಲೆ ನೀನಿಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರ Thank you for all the listeners. ಕೇಳ್ತಾ ಇರುವಂತ ಪ್ರತಿಯೊಬ್ಬ ಕೇಳುಗರಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. All those who are working behind the scene. ಮತ್ತು ತೆರೆ ಹಿಂದೆ ಕಾರ್ಯ ಕೆಲಸ ಮಾಡ್ತಾ ಇರುವಂತ ಪ್ರತಿಯೊಬ್ಬರಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. Once again, praying upholding all the teachers. ಮತ್ತೊಮ್ಮೆ ಈ ವೇದಿಕೆಯಲ್ಲಿ ಬೋಧಿಸುವಂತ ಪ್ರತಿಯೊಬ್ಬ ಬೋಧಕರನ್ನ ನಿನ್ನ ಸನ್ನಿಧಿಯಲ್ಲಿ ನಾವು ಎತ್ತಿ ಪ್ರಾರ್ಥಿಸುವಂತವರಾಗಿದ್ದೇವೆ. All support the singers in this meeting. ಈ ಒಂದು ಕೂಟದಲ್ಲಿ ಹಾಡದಂತ ಎಲ್ಲ ಹಾಡುಗರಿಗಾಗಿ ಸ್ತೋತ್ರ ಮಾಡ್ತೇವೆ. All the participants, Lord. ಮತ್ತೆ ಭಾಗವಹಿಸಿದಂತ ಎಲ್ಲರಿಗಾಗಿಯೂ ನಾವು ಪ್ರಾರ್ಥಿಸ್ತೇವೆ. We understand that you will leave anybody without a reward. ನಾವು ಅರ್ಥ ಮಾಡಿಕೊಳ್ತೇವೆ, ನೀನು ಪ್ರತಿಯೊಬ್ಬನಿಗೂ ನೀನು ತಕ್ಕ ಪ್ರತಿಫಲವನ್ನ ಕೊಡುವಂತ ದೇವರಾಗಿದೆ. Thank you for listening us, Lord. ನಮ್ಮನ್ನ ನೀನು ಉಪಯೋಗಿಸಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. In Jesus' precious name we pray. ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. 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 ಆಮೆನ್. ಆಮೆನ್.